ಸೊ ನೀವು ಹೊರಗಡೆ ಬರೋದಕ್ಕೆ ಬಂದಾಗ ಉಗ್ರ ಮಂಜು ಅವ್ರು ನಾಮಿನೇಟ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಹೊರಗಡೆ ಬರಬೇಕು ಅಂತ ಅಮ್ಮ ಡಿಸೈಡ್ ಮಾಡಿದ್ರೇನೋ, ಅವ್ರು ನಾಮಿನೇಟ್ ಮಾಡಿದ್ರು ಮಾಡದಿದ್ರು ನಾ ಹೊರಗಡೆ ಬರ್ತಿದ್ದೆ. ಅಥವಾ ಅಲ್ಲಿ ಇರ್ಲೇಬೇಕು ಅಂತ ಅಮ್ಮ ಡಿಸೈಡ್ ಮಾಡಿದ್ರು, ಯಾರೇ ನಾಮಿನೇಟ್ ಮಾಡಿದ್ರು ನಾ ಹೊರಗಡೆ ಬರ್ದಿರಾ ಅಲ್ಲೇ ಉಳ್ಕೋತಾ ಇದ್ದೆ. ಅವ್ರು ನಾಮಿನೇಟ್ ಮಾಡಿ ನಂಗೆ ಯಾವುದೇ ಬೇಜಾರ ಆಗಿಲ್ಲ. ಅದಾದ್ಮೇಲೆ ಕೊಟ್ಟಂತ ಸ್ಟೇಟ್ಮೆಂಟ್ ಬಗ್ಗೆ, ನಾವು 3 ಜನ ಫಿನಾಲೆಗೆ ಹೋಗ್ಬೇಕು ಅಂತ ಹೇಳಿದಂತ ಸ್ಟೇಟ್ಮೆಂಟ್ಗೆ ನೀವು ಅಲ್ಲೊಂದು ಮಾತಾಡಿ ಇಲ್ಲೊಂದು, ಅದು ಬೇಡ ಅನ್ನೋ ಬೇಜಾರಾಗಿದ್ದಿದೆ ಅಷ್ಟೇ ಆ ವಿಚಾರದ ಬಗ್ಗೆ. ಇನ್ನೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಟಾಪ್ 6 ಕಂಟೆಸ್ಟೆಂಟ್ಸ್ ಆದ್ಮೇಲೆ ಹನುಮಂತು ಅವರು ದೋಸ್ತ ಅನ್ಕೊಂಡು ಧನು ಅವರಿಗೆ ಫೈನಲ್ಗೆ ಒಂದು ಬಿಗ್ ಬಾಸ್ ಒಂದು ಅವಕಾಶವನ್ನ ಕೊಡ್ತಾರೆ. ಯಾರು ತುಂಬಾ ಚೆನ್ನಾಗಿ ಆಡಿದಾರೆ ಅದನ್ನೆಲ್ಲ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳುವಂತ ಒಂದು ಸ್ಪೆಷಲ್ ಅಧಿಕಾರವನ್ನ ಕೊಡ್ತಾರೆ. ಆ ಟೈಮಲ್ಲಿ ಧನ್ರಾಜ್ನ ದೋಸ್ತ ಅನ್ಕೊಂಡಿದ್ದಂಥವ್ರು ಎಲ್ಲೋ ಒಂದ್ ಕಡೆ ಕೈ ಬಿಟ್ರು, ಮೋಕ್ಷಿತ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಧನ್ರಾಜ್ ಫ್ಯಾನ್ಸ್ ಆಗಿರ್ಬೋದು, ಬಿಗ್ ಬಾಸ್ ವೀಕ್ಷಕರು, ಒಂದಷ್ಟು ಜನ ವೀಕ್ಷಕರಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ತಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ದೋಸ್ತ ಅನ್ಕೊಂಡು ದೋಸ್ತಿಗೆ ಒಂದು ಚೆಕ್ ಬಂದು ಇಟ್ರ ಅಂತ. ಇಲ್ಲ, ಅವ್ನು ಅಷ್ಟೆಲ್ಲ ಯೋಚನೆ ಮಾಡಿರೋದಿಲ್ಲ. ನಾನು ಹೇಳ್ದಂಗೆ ಅವ್ನ ಯೋಚನೆ ತುಂಬಾ ಸಿಂಪಲ್ ಆಗಿರುತ್ತೆ. ಈ ಪ್ರಶ್ನೆನಲ್ಲಿ ಬಹಳಷ್ಟು ಕಡೆ ಕೇಳಿದ್ದು ನಿಮ್ಮನ್ನು ಚೂಸ್ ಮಾಡ್ಬೋದಾಗಿತ್ತು, ಅವ್ನು ಮಾಡಿಲ್ಲ, ಧನು ಚೂಸ್ ಮಾಡ್ಬೋದಾಗಿತ್ತು. ಅಂಡ್ ಧನು ವಿಚಾರ ಬಂದಾಗ ಆ ವಾರದಲ್ಲಿ ಒಂದು ತಪ್ಪಾಗಿರುತ್ತೆ, ಓಕೆ ಅವನನ್ನು ಚೂಸ್ ಮಾಡಿಲ್ಲ, ಬಟ್ ನೀವು ಅವನಿಗೆ ಆಪ್ಷನ್ ಆಗಿದ್ರಿ, ಅವ್ನು ಯೋಚನೆ ಮಾಡಿಲ್ಲ. ಇದು ಯಾವುದು ಮೇ ಬಿ ನನಗೆ ಅನ್ನಿಸ್ಲೇ ಇಲ್ಲ. ಯಾಕಂದ್ರೆ ಹನುಮನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಧನುನೇ ಡೆಫಿನೆಟ್ಲಿ ದ ಫಸ್ಟ್ ಪರ್ಸನ್. ನಾನು ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ರೆ ಹನುಮ ಅಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಆ ವಾರ ಏನಾಡಿದ್ರು ಅದಷ್ಟು ಸೂಕ್ತನ ಇಲ್ಲ. ಅವ್ನು ಆಕ್ಚುಲಿ ಹೋಲ್ ಜರ್ನಿ ನೋಡ್ಬೇಕಿತ್ತು. ಬಟ್ ಹನುಮ ಹೀಗೇನೆ, ಅದು ಹಿಂದೆ ಏನ್ ಮಾಡಿದಾರೆ ನೋಡ್ತಾನೆ, ಸಿಂಪಲ್ ಆಗಿ ಆನ್ಸರ್ ಮಾಡ್ತಾನೆ. ಅವ್ನು ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡ್ಬೋದಿತ್ತು. ಮಾಡಿದನು ನಂದು ಇನ್ನೊಬ್ರು ಹೆಸರು ಅಂತ ಹೇಳೋದಿಲ್ಲ, ನಾನು ಸ್ವಲ್ಪ ಮಾಡ್ಬೇಕಿತ್ತು. ಬಟ್ ಅಲ್ಲಿ ಮುಕ್ಷಿತ ಅವ್ರು ಹೋಗ್ಬೇಕಿತ್ತು ಅಂತ ಇತ್ತೇನೋ, ಅವ್ರ ಬಾಯಿಂದ ಅವ್ರ ಹೆಸರು ಬರುತ್ತೆ, ಹೋಗಿದ್ದಾರೆ. ಇದು ಫ್ರೆಂಡ್ಶಿಪ್ಗೆ ಅವ್ರಿಗೆ ಇದೇನೋ ಮಾಡಿದ್ರು ಅಂತ ಅದು ನನಗೇನು ಅನಿಸಿಲ್ಲ. ಹನುಮು ಇರೋದೇ ಹಾಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.